ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ತೀರಾ ಸೈಡಲ್ಲಿ ಎಲ್ಲೂ ಹಾಕ್ಬೇಡ. ಹಾಯ್ ನಮಸ್ಕಾರ. ಪ್ರಪಂಚದಾದ್ಯಂತ ಸಾವಿರಾರು ಹೂಗಳಿದ್ರು ಕೂಡ ಕೆಸರಲ್ಲಿ ಬೆಳೆಯೋ ಕಮಲ ಹೂನೇ ಭಗವಂತ ಇಷ್ಟಪಡೋದು. ಯಾಕಂದ್ರೆ ಜನ ಬರೀ ಹೂ ನೋಡ್ತಾರೆ, ಆದ್ರೆ ಭಗವಂತ ಆ ಹೂ ಎಷ್ಟು ಕಷ್ಟಪಟ್ಟು ಬೆಳೆದಿದೆ ಅನ್ನೋದನ್ನ ಗಮನಿಸಿರ್ತಾನೆ. ಇವತ್ತು ನಮ್ಮ ಉಲ್ಫ್ ಮೈಂಡ್ ಯಾರು ಅಂದ್ರೆ ಹೊಟ್ಟೆಪಾಡು ಚಾಟ್ಸ್ ನ ಓನರ್ ವೀರೇಶ್ ಅವರು. ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಸರ್, ಮತ್ತೆ ಹೊಟ್ಟೆಪಾಡು ಚಾಟ್ಸ್ ಅನ್ನೋದು ರೀಸೆಂಟ್ ಆಗಿ ತುಂಬಾ ಟ್ರೆಂಡಿಂಗ್ ಆಯ್ತು, ತುಂಬಾ ವೈರಲ್ ಆಯ್ತು. ಅದು ಯಾಕಾಯ್ತು ಅನ್ನೋದಕ್ಕೆ ಆಮೇಲೆ ಬರೋಣ. ಓಕೆ, ಅದಕ್ಕಿಂತ ಮುಂಚೆ ಇದು ಯಾವಾಗ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? ಸರ್ ಇದು 2021ರಲ್ಲಿ ಸ್ಟಾರ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ನಾನು ಹೋಟ್ಲು ಮಾಡ್ಕೊಂಡಿದ್ದೆ. ಅದು ಬಿಫೋರ್ ಲಾಕ್ಡೌನು. ಲಾಕ್ಡೌನಲ್ಲಿ ತುಂಬಾ ಲಾಸ್ ಆಯ್ತು. ಅದು ಪಾರ್ಟ್ನರ್ಶಿಪ್ ಮಾಡಿದ್ದು. ಆಮೇಲೆ ಅದು ರಾಯಲಿಟಿ ಬೇರೆ ಇತ್ತು, ಫ್ರಾಂಚೈಸಿ ತೊಗೊಂಡಿದ್ದು. ಸೊ ಹಿಂಗಾಗ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಹೊರಗಡೆ ಬಂದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಎಲ್ಲ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಮ್ಗೆ ತುಂಬಾ ಬೇಕಾದ್ರೆ ಒಬ್ರು ಇದ್ದಾರೆ, ಶೆಫ್ ನವೀನ್ ಅಂತ ಅಂದ್ಬಿಟ್ಟು. ಅವರು ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಇವಾಗ್ಲೂ ಮಾಡ್ತಾರೆ. ಇವಾಗ ಒಂದು 5 ನಿಮಿಷದಿಂದ ಬಂದಿದ್ರು ಅವರು. ಇದ್ದಿದ್ರೆ ಇದು ಮಾಡ್ಬಿಡೋದಾಗಿತ್ತು. ಹೋದ್ರು, ಮನೆಗೆ ಹೋದ್ರು. ಅವರು ಬೇಡ, ನೀನ್ ಕೆಲಸ ಮಾಡೋದು ಬೇಡ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನೀನು ಅಂಗಡಿ ಮಾಡು, ನಿನ್ಗೆ ಏನ್ ಸಪೋರ್ಟ್ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್, ಏನಕ್ಕಿದೆ ಹೆಸರು ಹೊಟ್ಟೆಪಾಡು ಚಾಟ್ಸ್ ಅಂತ? ಸರ್, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಒಂದೇ ಪಾಯಿಂಟ್. ಎರಡನೇದು ಏನಂದ್ರೆ ಕಸ್ಟಮರ್ಗಾಗಿ ಯೂನಿಕ್ ಆಗಿ ಒಂದು ನೇಮ್ ಬೇಕಾಗಿತ್ತು. ಎಲ್ಲ ಅಂಗಡಿಗಳಲ್ಲೂ ಚಾಟ್ಸ್ ಅಂತ ಇದ್ದೇ ಇರ್ತದೆ. ಡಿಫ್ರೆಂಟ್ ಏನಾರು ಒಂದು ಬೇಕೇ ಬೇಕಲ್ಲ ಸರ್. ಹಿಂಗಾಗ್ಬಿಟ್ಟು ಡಿಫ್ರೆಂಟ್ ಆಗಿ ಒಂದು 250 ಹೆಸರು ಬರ್ದೆ. ಫೈನಲೈಸ್ ಆಗಿ 3 ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದು ಫೈನಲ್ ಆಯ್ತು ಸರ್, ಹೊಟ್ಟೆಪಾಡು ಚಾಟ್ಸ್ ಅಂತ. ಓಕೆ ಸರ್, ನಿಮ್ಮಲ್ಲಿ ಏನೇನ್ ವೆರೈಟೀಸ್ ಆಫ್ ಚಾಟ್ಸ್? ಸರ್, ನಮ್ಮಲ್ಲಿ ಎಲ್ಲಾ ಕಡೆ ಸಿಗೋಂಗೆ ಮಸಾಲ ಪುರಿ, ಪಾನಿಪುರಿ ಸಿಗುತ್ತೆ. ಬಟ್ ಡಿಫ್ರೆಂಟ್ ಆಗಿ ಅಂದ್ರೆ ಬುಟ್ಟಿ ಚಾಟು ಮತ್ತೆ ಪಾಪಡಿ ಚಾಟು ವೆರೈಟಿ ಐಟಮ್ ಸರ್. ಅದೇ ಸ್ಪೆಷಲ್ ನಮ್ದು. ಎಷ್ಟು ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರು ನೀವು? ಸರ್, ಇದಕ್ಕೆ 1.5 ಲಕ್ಷ ಹಾರ್ಡ್ ಕ್ಯಾಶ್ ಅವರೇ ಕೊಟ್ಟಿದ್ದು, ಶೆಫ್ ನವೀನ್ ಅಂತ ಅಂದ್ಬಿಟ್ಟು. 1.5 ಲಕ್ಷದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಸರ್, ಬೇಜಾರ್ ಮಾಡ್ಕೋಬೇಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ಒಂದಷ್ಟು ಜನ ವರ್ಗಕ್ಕೂ ನೀವು ಇನ್ಸ್ಪೈರ್ ಆಗಿ 4 ಜನಕ್ಕೆ ಕೆಲಸ ಕೊಟ್ಟು ಯಾರ ಸಹಾಯನೂ ಇಲ್ಲದೆ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ಯಾರು ಸಹಾಯದ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅನ್ನೋದು ಅದು ಏನು ಗೊತ್ತಾ ಸರ್, ದೇಹಕ್ಕೆ ಮಾತ್ರ, ಮನ್ಸಿಗೆಲ್ಲ. ನಾನು ಹ್ಯಾಂಡಿಕ್ಯಾಪ್ಟ್ ಅಂತ ಅನ್ಕೊಂಡೇ ಇಲ್ಲ. ನಂದು ಏನೈತೆ ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಅದು ಸಕ್ಸಸ್ ಆಟೋಮೆಟಿಕ್ಲಿ ಬಂದೇ ಬರುತ್ತೆ ಸರ್. ಈಗ ನೋಡಿ, ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ನೋಡಿದ್ರು. ಪಾಪ ಅವ್ರಿಗೆ 2 ಕಾಲೇ ಇಲ್ಲ, ನೀರ್ ಮಾರ್ತಾ ಇದ್ರು. ಸ್ವಾಭಿಮಾನಿ, ಯಾರು 10 ರೂಪಾಯಿ ಕೊಟ್ಟರು ತೊಗೊಳಕ್ ಹೋಗಲ್ಲ. ಹಂಗೆ ಅದನ್ನು ಹೋಗ್ಬಿಟ್ಟು ನನ್ಗಿಂತ ಅವರು ಇದು ಇದ್ದಾರೆ, ಬಟ್ ಆದ್ರೂ ದುಡ್ಡು ತಿಂತಾರನ್ನೋ ಛಲ ಇದೆಯಲ್ಲ, ಅದು ತುಂಬಾ ಹೆಮ್ಮೆ ವಿಷಯ ಸರ್. ಖುಷಿ ಆಯ್ತು ನನಗೆ. ನಾನು 1 ಕಾಲಿಲ್ಲ ಅಷ್ಟೇ, ಬಟ್ ಅವ್ರಿಗೆ 2 ಕಾಲಿಲ್ಲ, ಆದ್ರೂ ಅವ್ರು ದುಡ್ಕೊಂಡು ತಿಂತಾ ಇದ್ರಲ್ಲ, ಅದು ಹೆಮ್ಮೆ ವಿಷಯ ಸರ್. ನನಗಿಂತ ಅವ್ರು ತುಂಬಾ ಗ್ರೇಟ್. ಅದನ್ನ ಖುಷಿ ಪಡ್ಬೇಕು ಸರ್. ಅಂತವ್ರು ಸುಮಾರು ಜನ ಹೋದ್ರೆ ಹುಡುಕಿದ್ರೆ ಖುಷಿ ಆಗುತ್ತೆ ಸರ್, ಅಂತವ್ರು ನೋಡಿ ತುಂಬಾ ಹೆಮ್ಮೆ ಆಗುತ್ತೆ. ಹೆಮ್ಮೆ. ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದ್ವಿ ನಾವು, ಚಂದಮ್ಮ, ಯಾವುದಪ್ಪ ಅದು, ಇದು ಪಾನಿಪುರಿದು ಏನದು, ಇಲ್ಲಿ ಇದು ನಾಗರಬಾವಿಲಿ ಏನೋ ಪಾನಿಪುರಿದು ಒಂದು ಇದು ಇಟ್ಕೊಂಡಿದ್ದಾರೆ. ಹೊಟ್ಟೆಪಾಡು ಚಾಟ್ಸ್. ಹೆಸರು ನೋಡಿ ಸರ್, ಎಷ್ಟು ಚೆನ್ನಾಗಿ. ಅದಕ್ಕೆ ನಂಗೆ ಅವ್ನಿಗೆಲ್ಲ ಗೂಗಲ್ ಮಾಡಿಸಿಟ್ಟಿದೆ, ಹೋಗೋಣ ತುಂಬೇನು ಅಂತ ಅಂದ್ಬಿಟ್ಟು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಡಿ ಬಾಸ್ ದರ್ಶನ್ ಅವರು ನಿಮ್ ಬಗ್ಗೆ ಮಾತಾಡಿದ್ದಾರೆ. ಹೌದು ಸರ್, ಒಂದ್ ಬೈಟ್ ಕೊಟ್ಟಿದ್ದಾರೆ, ಇಲ್ಲಿಗೆ ಬರ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ಜೊತೆಗೆ ನೀವು ಅವ್ರಿಗೆ ಇನ್ಸ್ಪಿರೇಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅವ್ರಿಗೆ ಇನ್ಸ್ಪಿರೇಷನ್ ಅಲ್ಲ ಸರ್, ಅವರು ದೊಡ್ಡ ಮನುಷ್ಯ ಸರ್, ತುಂಬಾ ದೊಡ್ಡ ಮನುಷ್ಯರು ಅವರು. ಅಂತವ್ರನ್ನ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಬೇಕು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದಾರೆ ಅಂದ್ರೆ ತುಂಬಾ ಹೆಮ್ಮೆ ಸರ್. ಅದು ನಮ್ಮಂತವ್ರು ಅಂದ್ರೆ ನಾವು ಏನೋ ಮಾಡೋ ಕೆಲಸ ಅವ್ರಿಗೆ ನೋಡಿ ಖುಷಿಯಾಗಿದೆ. ಅಂತದಕ್ಕೆ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಗೆ ಹೇಳಿದ್ರೆ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡ ಚಿತ್ರದ ಹೆಮ್ಮೆಯ ನಟ ಸರ್, ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಬಂದಿದಾರ ಸರ್? ಸರ್, ಇನ್ನೂ ಬಂದಿಲ್ಲ ಸರ್. ಅವರು ದುಬೈಗೆ ಹೋಗಿದಾರಂತೆ. ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು, ದುಬೈಗೆ ಹೋಗಿದಾರಂತೆ. ಮೇ ಬಿ 11-12 ಬರ್ಬೋದು ಸರ್. ಒಂದು ಓವರ್ ನೈಟ್ ಸಕ್ಸಸ್ ಅಂತಾರಲ್ಲ, ರಾತ್ರಿ ಎದ್ದು ಬೆಳಗ್ಗೆಯಿಂದ ಒಂದು ಟ್ರೆಂಡಿಂಗ್ ಅಲ್ಲಿ ಆಗೋಗಿತ್ತು, ತುಂಬಾ 100% ಸರ್, 100%. ದೇವರಣಿಗೂ ನಂಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಆಕ್ಚುಲಿ ಮಂಗಳವಾರ ನೈಟ್ ಮಧ್ಯಾಹ್ನ ಇದು ವಿಡಿಯೋ ಅಪ್ಲೋಡ್ ಆಗಿದ್ದು, ನಮ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ರಿಯಲ್ ಫ್ಯಾಕ್ಟ್ ಗೊತ್ತಿಲ್ಲ ನನಗೆ. ಬುಧವಾರ ಮಾರ್ನಿಂಗ್ ಸರ್, ಬೆಳಿಗ್ಗೆ 6 ಗಂಟೆಗೆ ಅದೇ ನಮ್ಮ ಶೆಫ್ ನವೀನ್ ಅಂತ ಹೇಳಿದ್ನಲ್ಲ ಸರ್, ಅವರು ನನಗೆ ವಿಡಿಯೋ ಕಳಿಸಿದ್ರು. ಅವರಿಗೆ ಆರ್ ನಗರದಲ್ಲಿ DBS ಒಬ್ರು ತುಂಬಾ ಹತ್ತಿರದವ್ರು ಇದ್ದಾರೆ, ಅವರು ಇವರು ಪರಿಚಯ. ಅವ್ರ ಗುಂಪಿಂದ ಇವ್ರಿಗೆ ಫಸ್ಟ್ ಇವ್ರಿಗೆ ಕಳ್ಸಿದ್ರು, ಇವರು ನನಗೆ ಅದನ್ನ ಕಳ್ಸಿದ್ರು ಸರ್. ಅವಾಗಿಂದ ಸ್ಟಾರ್ಟ್ ಆಯ್ತು ನೋಡಿ ಸರ್ ಜರ್ನಿ. ತುಂಬಾ ಕ್ರೌಡ್ ಬರ್ತಾ ಇದೆ, ಖುಷಿ ಆಗುತ್ತೆ ಸರ್ ನನಗೆ. DBS ಅಭಿಮಾನಿಗಳು ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತಾರ ಅಂದ್ರೆ ಸರ್, ಅದು ತುಂಬಾ ದೂರದಿಂದ ಬರ್ತಾರೆ ಸರ್. ಅದು ರಾತ್ರಿ ಟೈಮಲ್ಲಿ 10 ಗಂಟೆಗೆ ಬರ್ತಾರೆ ಸರ್. ಅಷ್ಟೊತ್ತಿಗೆ ನಾನು ಖಾಲಿ ಅಂದಾಗ ನನಗೆ ಬೇಜಾರಾಗುತ್ತೆ ಸರ್, ಐಟಮ್ ಖಾಲಿ ಆಗಿದೆ ಅಂತ ಹೇಳಕ್ಕೆ. ಅವ್ರಿಗೆ ಹೆಂಗ್ ಬೇಜಾರ ಮಾಡಿದೆ ಹೇಳಿ ಸರ್. ದರ್ಶನ್ ಅವ್ರು ಹೇಳೋದಕ್ಕಿಂತ ಮುಂಚೆ ಸೇಲ್ಸ್ ಹೇಗಿತ್ತು, ಆಮೇಲೆ ಸೇಲ್ಸ್ ಹೇಗಿತ್ತು ಕ್ರೌಡ್? ಸರ್,
ಅವಾಗೂ ಮೀಡಿಯಂ ಆಗಿತ್ತು, ಇವಾಗ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಅಂದ್ರೆ ವ್ಯಾಪಾರ ನಮ್ದು ಅವತ್ತು ನಾವು ಕೆಡ್ಸ್ಕೊಂಡಿದ್ದಿಲ್ಲ ಸರ್, ಚೆನ್ನಾಗೇ ಇತ್ತು ವ್ಯಾಪಾರ. ಬಟ್ ಪ್ರಾಬ್ಲಮ್ ಬೇರೆ ಜಾಗದ ಪ್ರಾಬ್ಲಮ್ಗಳಿದ್ವು. ಅದು ಇವಾಗ ದರ್ಶನ್ ಸರ್ ಹೇಳಿದಾದ್ಮೇಲೆ ಆಟೋಮೆಟಿಕ್ಲಿ ಅದಷ್ಟಕ್ಕೆ ಅದೇ ಕ್ಲೋಸ್ ಆಗ್ಬಿಡ್ತು ಸರ್. ಅವರೇ ಈಗ ಖುಷಿಯಾಗಿ ಮಾತಾಡ್ತಾರೆ, ಬಿಡಪ್ಪ ನಿನ್ನಂತವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಅವರೇ ಸಪೋರ್ಟ್ ಮಾಡ್ತಾರೆ. ಹೌದು ತುಂಬಾ ಸರ್. ಹೆಮ್ಮೆ ಆಗ್ತದೆ. ಮತ್ತೆ ಇಲ್ಲಿಂದ ನೆಕ್ಸ್ಟ್ ಬೇರೆ ಎಕ್ಸ್ಪ್ಯಾಂಡ್ ಮಾಡುವಂತದ್ದು ಏನಾದ್ರು ಪ್ಲಾನ್? ಸರ್ ಇಲ್ಲ, ಈಗ ಜಾಸ್ತಿ ಆಗ್ತದೆ, ಕ್ರೌಡ್ ಜಾಸ್ತಿ ಆಗ್ತದೆ ಅಂತ ಆತರ ಏನ್ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್. ಫುಟ್ಪಾತ್ ಮೇಲೆ ಸಮಸ್ಯೆಗಳು ಇವತ್ತಲ್ಲ ನಾಳೆ ಸಮಸ್ಯೆ ಇದೆ. ಸಣ್ಣದೊಂದು ಅಂಗಡಿ ನೋಡ್ಬೇಕು, ಗುಡ್ ಮಾಡ್ಬೇಕು ಅಂತ ಇದೀನಿ ಸರ್. ಸರ್ಚಿಂಗ್ ಅಲ್ಲಿ ಇದೀನಿ. ಎಲ್ಲರೂ ಒಂದು ಚೆನ್ನಾಗಿರೋ ಜಾಗ ಸಿಕ್ಕರೆ ಅಂಗಡಿ ಮಾಡ್ತೀನಿ ಸರ್. ಬಿಡ ಸರ್, ಮತ್ತೆ ಇವತ್ತಿನ ಯೂತ್ ಎಲ್ಲ ಚೆನ್ನಾಗಿದ್ರು, ಎಲ್ಲ ಆಪರ್ಚುನಿಟಿ ಇದ್ರೂ ಕೂಡ ಮುನ್ನುಗ್ಗಿ ಹೋಗಿ ಸಾಧನೆ ಮಾಡೋಕ್ಕೆ ತುಂಬಾ ಕಷ್ಟ ಬೀಳ್ತಾರೆ, ಭಯ ಬೀಳ್ತಾರೆ, ಬಿಸ್ನೆಸ್ ಮಾಡೋದಕ್ಕೆ ಹೆದರುತ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂತವ್ರಿಗೆ ಹೇಳಕ್ಕೆ ಅದೇ ಹೇಳಿದ್ನಲ್ಲ ಸರ್, ಮೊನ್ನೆ ದೊಡ್ಡಬಳ್ಳಾಪುರದಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾ ಇರೋದು, ಭಿಕ್ಷೆ ಬಿಡ್ತಾ ಇಲ್ಲ. ಅಂತ ಕ್ಯಾಂಡಿಡೇಟ್ ಅವ್ರು ಖಾಲಿ ಇಲ್ಲ ಸರ್, ನೆಲ ಮೇಲೆ ತಳ್ಕೊಂಡು ಹೋಗ್ತಾರೆ. 10 ರೂಪಾಯಿ ವಾಟರ್ ಬಾಟಲ್ ಸೇಲ್ ಮಾಡೋದು ಅದು ಬಿಸ್ನೆಸ್ ಸರ್. ಅದು ಅವ್ರೇನು ಭಿಕ್ಷೆ ಬೇಡ ತಿಂತ ಇಲ್ಲ. ಅಂತವ್ರು ನೋಡ್ಬಿಟ್ಟು ಕಲಿಬೇಕು ಸರ್. ನಮ್ಮಂತವ್ರು ಬೇಡ, ಅಂತವ್ರು ನೋಡಿ ಆದ್ರೂ ಕಲಿಬೋದು. ಯಾಕಂದ್ರೆ ನನಗೆ ಒಂದೇ ಕಾಲಿಲ್ಲ, ಬಟ್ ಅವ್ರಿಗೆ 2 ಕಾಲಿಲ್ಲ. ಅಂತವ್ರು ನೋಡಿ ಕಲಿಬೇಕು ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್, ಭಾರಿ ಹೆಮ್ಮೆ ಆಯ್ತು ನನಗೆ ಅವ್ರು ನೋಡಿ. ಯಾಕಂದ್ರೆ ಎದ್ದು ಹೋಗಕ್ ಮೊಮೆಂಟು ಇಲ್ಲ ಅವ್ರಿಗೆ. ಆಕ್ಚುಲಿ ನಾನಾದ್ರೂ ಇನ್ನೂ ಅಡ್ಡಾಡ್ತೀನಿ, ಏನಾರ ಇದು ಮಾಡ್ಕೋಬಹುದು. ಅವ್ರಿಗೆ ಅಡ್ಡಾಡಕ್ಕೂ ಆಗಲ್ಲ. ಕುಂತ್ಕೊಂಡು ಒಂದು ಇದ್ರ ಮೇಲೆ ತಳ್ಕೊಂಡು ಪಾಪ ಯಾರೋ ಒಬ್ರು ನಾನು ಅಂಗಡಿ ಮಾಡ್ಕೊಡ್ತೀನಿ ಬಾ ಅಂತಂದ್ರು ಬೇಡ, ನಾನು ಸ್ವಾಭಿಮಾನಿ, ನಂದಲ್ಲಿ ನಾನು ದುಡ್ಕೊಂಡು ತಿಂತೀನಿ ಅಂತ ಹೇಳಿದ್ರು. ಅದು ತುಂಬಾ ಖುಷಿ ಆಯ್ತು ಸರ್. ಸರ್, ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರು ಲೈಕ್ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಬಿಸ್ನೆಸ್ ಅಲ್ಲಿ, IAS IPS ಎಂತೆಂತದ್ದು ಆಗಿದ್ದಾರೆ. ಆದ್ರೆ ಇನ್ನೊಂದು ವರ್ಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನೆಗೆಟಿವ್ ವರ್ಗ ಅಂತ ನಾನು ಹೇಳ್ತಾ ಇಲ್ಲ ಸರ್. ಅಂಗವಿಕಲತೆ ಅನ್ನೋದು ದೇಹಕ್ಕೆ ಮಾತ್ರ, ಮನ್ಸಿಗಲ್ಲ. ಆ ಮನ್ಸನ್ನ ತೆಗೆದಾಕ್ಬಿಟ್ಟು, ದೇಹದಿಂದ ತೆಗೆದಾಕ್ಬಿಟ್ಟು ಮನ್ಸಿಂದ ಏನಾರು ಮಾಡ್ತೀನಿ ಅಂತ ಹೊರಗಡೆ ಬಂದ್ರೆ 2 ಆಪ್ಷನ್ ಸರ್. ಒಂದು ಗೆಲ್ತೀವಿ, ಇಲ್ಲ ಸೋಲ್ತೀವಿ. ಸೋತ್ರೆ ಅನುಭವ, ಗೆದ್ರೆ ಇತಿಹಾಸ, ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ಪಟಪಟ್ ಚಾಟ್ಸ್ ಓನರ್ ವೀರೇಶ್ ಮಾತಾಡ್ತಾ ಇರೋದು. ದಯವಿಟ್ಟು ಉಲ್ಸ್ ಮೈಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಈ ಥರ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ದಯವಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.